ಮತ್ತೊಂದು ಕಡೆ ಬಿಜೆಪಿ ಕಾಲದಲ್ಲಿನ ಹಗರಣಗಳ ತನಿಖೆ ಮಾಡೇ ಮಾಡ್ತೀವಿ, ನಿಮ್ಮನ್ನ ಬಲಿ ಹಾಕ್ತೀವಿ. ಸದನದಲ್ಲಿ ಸಿಎಂ ಸಿದ್ದರಾಮಯ್ಯ ಅಬ್ಬರಿಸಿ ಹೀಗೆ ಬೊಬ್ಬಿರಿದಿದ್ರು. ಮೂಡಾ ಹಗರಣ ಬ್ರಹ್ಮಾಸ್ತ್ರ ಮಾಡಿಕೊಂಡಿದ್ದಂತ ಬಿಜೆಪಿ ವಿರುದ್ಧ ಸಹಜವಾಗಿ ಅವರು ಕೂಡ ಸಮರವನ್ನೇ ಸಾರುವ ಪ್ರಯತ್ನವನ್ನ ಪಡ್ತಾ ಇದ್ರು. ಇದೀಗ ಕುಮಾರಸ್ವಾಮಿ ಹಾಗೆ ಯಡಿಯೂರಪ್ಪನವರನ್ನ ಕೆದಕೋ ಮೂಲಕ ಬಿಜೆಪಿ ಕಾಲದಲ್ಲಿನ ಹಗರಣದ ತನಿಖೆಗೆ ಕಾಂಗ್ರೆಸ್ ಮೊದಲ ಹೆಜ್ಜೆಯನ್ನ ಇಟ್ಟಂತೆ ಕಂಡು ಬರ್ತಾ ಇದೆ. ಅದೇನು ಅಂತ ಅಂದ್ರೆ BS ಯಡಿಯೂರಪ್ಪ ಹಾಗೆ HD ಕುಮಾರಸ್ವಾಮಿ ಅವರ ಕಾಲದ ಅಕ್ರಮ ಡಿನೋಟಿಫಿಕೇಶನ್ ದಾಖಲೆಯನ್ನ ರಿಲೀಸ್ ಮಾಡುವ ಮುಖೇನವಾಗಿ ಇದೀಗ ಒಂದು ಹೆಜ್ಜೆಯನ್ನ ಇಡ್ತಾ ಇದೆ ಕಾಂಗ್ರೆಸ್. ಬಿಜೆಪಿ ಮೂಡ ಅಸ್ತ್ರಕ್ಕೆ ಕಾಂಗ್ರೆಸ್ ಸಚಿವರ ಹೊಸ ಪ್ರತ್ಯಾಸ್ತ್ರ. ಕುಮಾರಸ್ವಾಮಿ ಮತ್ತೆ ಯಡಿಯೂರಪ್ಪ ಫೈಲ್ ಪುಟ್ ಅಪ್ ಮಾಡಿ ಅಂತ ಹೇಳಿ ಆದೇಶ ಮಾಡಿರೋದು ಅದು ಯಾವ ಅಳಸಲ್ ಕತೆ. BSY HDK ಕಾಲದ ಅಕ್ರಮದ ದಾಖಲೆ ರಿಲೀಸ್. ಮೂಡಾ ಹಗರಣ ಸಿಎಂ ಸಿದ್ದರಾಮಯ್ಯಗೆ ಟೆನ್ಷನ್ ತಂದಿದ್ದು ಇನ್ನೇನು ಹೈಕೋರ್ಟ್ ತೀರ್ಪು ಹೊರಗೆ ಬರಬೇಕಿದೆ. ಇದರ ನಡುವೆ ಸಿಎಂ ವಿರುದ್ಧ ಮುಗಿಬಿದ್ದಿದ್ದ ಬಿಜೆಪಿ ಮತ್ತು JDS ವಿರುದ್ಧ ಕಾಂಗ್ರೆಸ್ ಹೊಸ ಬಾಂಬ್ ಸಿಡಿಸಿದೆ. HD ಕುಮಾರಸ್ವಾಮಿ ಮತ್ತು BS ಯಡಿಯೂರಪ್ಪ ಸಿಎಂ ಆಗಿದ್ದ ಕಾಲದಲ್ಲಿ ಬೆಂಗಳೂರಿನ ಗಂಗೇನಹಳ್ಳಿಯ 1 ಎಕರೆ 11 ಗುಂಟೆ ಜಮೀನನ್ನ ಅಕ್ರಮವಾಗಿ ಡಿನೋಟಿಫೈ ಮಾಡಿದ್ದಾರೆ ಅಂತ ಸಚಿವರು ಆರೋಪಿಸಿದ್ರು. ಸ್ವಾಮಿ, ಈ 1 ಎಕರೆ 11 ಗುಂಟೆ ಸತ್ತೋದವರ ಹೆಸರಿಗೆ ನೀವ್ ಹೆಂಗೆ ಡಿನೋಟಿಫಿಕೇಶನ್ ಮಾಡಿಸಿದ್ರಿ? ಯಾವಾಗ ಸತ್ತವರ ಹೆಸರಿನಲ್ಲಿ ಡಿನೋಟಿಫಿಕೇಶನ್ ಹೇಗೆ ಮಾಡ್ತಾರೆ ಅಂತ ಸಚಿವ ಕೃಷ್ಣ ಬೈರೇಗೌಡ ಆರೋಪ ಮಾಡಿದ್ರು. ಕುಮಾರಸ್ವಾಮಿ ನಿನ್ನೆ ಸಿಡಿದೆದ್ರು. ಅದ್ಯಾವುದೋ ಹಳಸಲು ಕತೆ ಅಂತ ಕೌಂಟರ್ ಕೊಟ್ಟಿದ್ರು. ಕುಮಾರಸ್ವಾಮಿ ಅವರು ಮೈಸೂರು ಪ್ರಕರಣದಲ್ಲಿ ಪ್ರಶ್ನೆ ಮಾಡಿದ್ರಲ್ಲ, ಸತ್ತೋದರ ಹೆಸರಿಗೆ ಹೆಂಗ್ರಿ ಡಿನೋಟಿಫಿಕೇಶನ್ ಮಾಡ್ತೀರಿ ಅಂತ. ಹಾಗಾದ್ರೆ ನಾವು ಕೇಳಲಿಕ್ಕೆ ಬಯಸ್ತೇವೆ, ಸ್ವಾಮಿ, ಈ 1 ಎಕರೆ 11 ಗುಂಟೆ ಸತ್ತೋದವರ ಹೆಸರಿಗೆ ನೀವ್ ಹೆಂಗೆ ಡಿನೋಟಿಫಿಕೇಶನ್ ಮಾಡಿಸಿದ್ರಿ? ಸತ್ತೋದವರಿಂದ ಫಸ್ಟ್ ನಿಮ್ಮ ಅತ್ತೆ ಹೆಸರಿಗೆ GPA ಮಾಡ್ಕೋತೀರಿ, ನಿಮ್ಮ ಅತ್ತೆಯಿಂದ ಬಾಮೈದನ ಹೆಸರಿಗೆ ಕ್ರಯ ಆಗುತ್ತೆ. ಆ ಜಮೀನನ್ನ ನೀವು ಸರ್ಕಾರದಲ್ಲಿ ಇಟ್ಕೊಂಡು ಅಥವಾ ಯಡಿಯೂರಪ್ಪನವ್ರನ್ನ ಉಪಯೋಗಿಸ್ಕೊಂಡು ಡಿನೋಟಿಫಿಕೇಶನ್ ಮಾಡಿಸ್ಕೊಳ್ತೀರಿ. ಅದು ಯಾವ ಅಳಸಲ್ ಕತೆ. ಅದ್ರೊಳಗೆ ಸಬ್ಜೆಕ್ಟೇ ಏನಿಲ್ಲ, ನನಗೆ ಸಂಬಂಧ ಇಲ್ಲದೆ ಇರೋದು. ಚರ್ಚೆ ಮಾಡೋಣ, ಯಾರು ಸಹಿ ಮಾಡೋರೆ. ಮಾತಿನ ಸಮರ ಇಷ್ಟಕ್ಕೆ ನಿಲ್ಲಲಿಲ್ಲ. ಇದರಲ್ಲಿ ನೇರವಾಗಿ ಕುಮಾರಸ್ವಾಮಿ ಭಾಮೈದ ಫಲಾನುಭವಿ ಅಂತ ಸಚಿವ ಕೃಷ್ಣ ಬೈರೇಗೌಡ ಕಿಡಿಕಾರಿದ್ರು. ಇದಕ್ಕೆ ಕೌಂಟರ್ ಕೊಟ್ಟಿರೋ HDK ನೀನೇನ್ ಸತ್ಯ ಹರಿಶ್ಚಂದ್ರನ ಅಂದಿದ್ದಾರೆ. ಇದು ನೇರವಾಗಿ ಕುಮಾರಸ್ವಾಮಿ ಅವರೇ ಫೈಲ್ ಪುಟ್ ಅಪ್ ಮಾಡಿ ಅಂತ ಹೇಳಿ ಆದೇಶ ಮಾಡಿರೋದು. ಕುಮಾರಸ್ವಾಮಿ ಅವರು ಫೈಲ್ ಪುಟ್ ಅಪ್ ಮಾಡಿ ಅಂತ ಹೇಳಿ ಅವರು ಮುಖ್ಯಮಂತ್ರಿ ಇದ್ದಾಗ ಆದೇಶ ಮಾಡಿದ್ದನ್ನ ಯಡಿಯೂರಪ್ಪನವರು ಡಿನೋಟಿಫಿಕೇಶನ್ ಮಾಡಿರೋದು. ನೇರ ಫಲಾನುಭವಿ ಯಾರು? ಕುಮಾರಸ್ವಾಮಿ ಅವರ ಸ್ವಂತ ಬಾಮೈದ. ಮಿಸ್ಟರ್ ಕೃಷ್ಣ ಬೈರೇಗೌಡ, ಒಂದು ಮಾತು ಹೇಳ್ತೀನಿ, ಯಾರನ್ನೋ ಮೆಚ್ಚಿಸ್ಕೊಳ್ಳಿಕ್ಕೆ ಇವೆಲ್ಲ ಇಟ್ಕೊಂಡು ನನ್ನೇನು ಅಲ್ಲಾಡ್ಸೋಕ್ಕಾಗಲ್ಲ. ಇನ್ಯಾವ ಸಣ್ಣ ಪುಟ್ಟ ಪುಡಿ ಇದಕ್ಕೆಲ್ಲ ನಾನು ಚರ್ಚೆ ಮಾಡೋಕೆ ಹೋಗಲ್ಲ. ಏನೇನು ಮಾಡಿದಿರಿ ಕಂದಾಯ ಇಲಾಖೆಯಲ್ಲಿ ಹೊರಗಡೆ ಬರ್ತವೆ. ಏನು ಮಹಾ ಹರಿಶ್ಚಂದ್ರ ಪ್ರಾಮಾಣಿಕ ಇದ್ಯಾವ್ದನ್ನೋ ಇಟ್ಕೊಂಡು ಸತ್ತಿರೋದು ಇದನ್ನ ಇಟ್ಕೊಂಡು ಆಟ ಆಡಕ್ಕೆ ಹೊರಟಿದ್ದೀರಲ್ವಾ? ಮಾಡಿ, ಇದ್ಯಾವ ತನಿಖೆ ಮಾಡ್ತೀರೋ ಮಾಡ್ಕೊಳ್ಳಿ. ಸತ್ತೋರ ಹೆಸರಿನಲ್ಲಿ ಜಮೀನು ಡಿನೋಟಿಫೈ ಮಾಡಿರೋ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು ಅಂತ ಮಾಜಿ ಸಂಸದ DK ಸುರೇಶ್ ಆಗ್ರಹಿಸಿದ್ರು. ಇದಕ್ಕೆ HDK ಕೊಟ್ಟ ತಿರುಗೇಟು ಹೇಗಿತ್ತು ನೋಡಿ. ಏನಾರ ಮಾತಾಡಕ್ ಹೋದ್ರೆ ಮುಗ್ದೋಗಿರೋ ಕತೆ, ನನಗೂ ಇದಕ್ಕೂ ಸಂಬಂಧ ಇಲ್ಲ. ಬೇರೆಯವ್ರಿಗಾದ್ರೆ ಸಂಬಂಧ, ಇವ್ರಿಗಾದ್ರೆ ಸಂಬಂಧ ಇಲ್ಲ. ಆ ರಾಜಿ ಮಾಡಕ್ಕೆ ನನ್ನ ಹತ್ರಲ್ಲೇ ಹಿಂದೆ ಇದ್ದಲ್ಲ ಒಂದು 4-5 ಜನ ಮಂತ್ರಿಗಳ ಕೆಲಸ ಮಾಡಿದಾರೆ ನನ್ನ ಜೊತೆಲಿ. ಅವರು ಆ ಕೇಸ್ ಹಾಕ್ತಾರ ಕರೆದು ಏನೇನು ಪಂಚಾಯತಿ ಮಾಡಿದ್ರು ಗೊತ್ತಿದೆ DK ಸುರೇಶ್ಗೆ. ಯಾವ್ದದು ಬೆನಗನಹಳ್ಳಿ ಪ್ರಾಪರ್ಟಿ. ನಾನು ಅಂತ ಹಲ್ಕ ಕೆಲಸ ಮಾಡಿಲ್ಲ. ಇದೇ ಕೇಸ್ ವಿಚಾರವಾಗಿ ಮಾತನಾಡಿದ್ದ ಸಿಎಂ ಸಿದ್ದರಾಮಯ್ಯ, ಕುಮಾರಸ್ವಾಮಿ ಯಾವಾಗ್ಲೂ ಹಿಟ್ ಅಂಡ್ ರನ್ ಅಂದಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ HDK ತಪ್ಪು ಮಾಡಿದ್ರೆ 5 ಸೆಕೆಂಡ್ ರಾಜಕಾರಣದಲ್ಲಿ ಇರಲ್ಲ ಅಂತ ಸವಾಲೆಸೆದ್ರು. ಕುಮಾರಸ್ವಾಮಿ ಆಲ್ವೇಸ್ ಹಿಟ್ ಅಂಡ್ ರನ್ ಕೇಸ್. ಯಾವತ್ತೂ ಕೂಡ ಅವರು ಲಾಜಿಕಲ್ ಎಂಡ್ ತಗೊಂಡು ಹೋಗಿರೋದು ಇವತ್ತಿನವರೆಗೆ ನಿದರ್ಶನ. ಬೀಗೆ ಮಿನಿಸ್ಟರ್ ಜವಾಬ್ದಾರಿಯಿಂದ ಮಾತಾಡ್ಬೇಕಲ್ವಾ? ಇಸ್ ಎ ಕ್ಯಾಬಿನೆಟ್ ಮಿನಿಸ್ಟರ್ ಕೇಂದ್ರದಲ್ಲಿ ಈ ಶುಡ್ ಸ್ಪೀಕ್. ಅದು ಸತ್ಯನಾ ಇಲ್ವಾ ಅಂತ ತಿಳ್ಕೊಂಡು ಮಾತಾಡ್ಬೇಕು. ನಾನು 100 ಬಾರಿ ಹೇಳಿದ್ದೇನೆ, ಯಾವುದಾದ್ರೂ ಒಂದು ಸಣ್ಣ ತಪ್ಪನ್ನ ನನ್ನ ಅಧಿಕಾರ ಅವಧಿ ಮಿಸ್ಯೂಸ್ ಮಾಡ್ಕೊಂಡು ಮಾಡಿರ್ತಕ್ಕಂಥದ್ದು ಹೊರಗಡೆ ಬಂದ್ರೆ 2 ಬಾರಿ ಮುಖ್ಯಮಂತ್ರಿ ಆಗಿ 5 ಸೆಕೆಂಡ್ ರಾಜಕಾರಣದಲ್ಲಿ ಇರಲ್ಲ ನಾನು. ಈ ತರ ಅಯ್ಯೋ ಸಂಗೊಳ್ಳಿ ರಾಯಣ್ಣನ ಹಿಡ್ಕೊಟ್ಟವ್ರು, ಕೊಲೆ ಮಾಡಿದವರು, ಸಾಯಿಸ್ಬಿಟ್ಟವರು ನಮ್ಮರೆ ದಿನ ಭಾಷಣ. ಒಟ್ಟಾರೆ ಕುಮಾರಸ್ವಾಮಿ ಯಡಿಯೂರಪ್ಪ ಕಾಲದಲ್ಲಿ ನಡೆದಂತ ಅಕ್ರಮ ಕೆದಕೋ ಮೂಲಕ ಬಿಜೆಪಿ JDSಗೆ ಕಾಂಗ್ರೆಸ್ ಕೌಂಟರ್ ಕೊಟ್ಟಿದೆ. ಇದೇ ಪ್ರಕರಣ ಮಾತಿನ ಬಡಿದಾಟಕ್ಕೂ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್ TV9.